ಕರ್ನಾಟಕದ 14 ಲೋಕಸಭಾ ಕ್ಷೇತ್ರಗಳಿಗೆ ಮೊದಲ ಹಂತದಲ್ಲಿ ನಡೆದ ಚುನಾವಣೆಯಲ್ಲಿ 67.67% ಮತದಾನವಾಗಿದೆ. ಕೆಲವು ಕಡೆ ಮತಯಂತ್ರಗಳ ದೋಷ, ಮತದಾರರ ಸಾಲಿನಲ್ಲಿ ಉಂಟಾದ ನುಗ್ಗಲು, ಸಾಲಿನಲ್ಲಿ ನಿಂತ ಸೆಲೆಬ್ರಿಟಿಗಳು, ರಾಜಕೀಯ ಪಕ್ಷಗಳ ಕಾರ್ಯಕರ್ತರ ನಡುವೆ ಘರ್ಷಣೆ. ಇಂಥ ಕೆಲ ಘಟನೆಗಳೊಂದಿಗೆ ಬಹುತೇಕ ಶಾಂತಿಯುತವಾಗಿ ಕರ್ನಾಟಕದಲ್ಲಿ ಮೊದಲ ಹಂತದ ಮತದಾನ ಮಳೆಯ ಸಿಂಚನದೊಂದಿಗೆ ಮುಗಿದಿದೆ. ರಾಜ್ಯದಲ್ಲಿ 67.67% ಮತದಾನವಾಗಿದ್ದು, ಮಂಡ್ಯದಲ್ಲಿ 79.98% ಮತದಾನ ದಾಖಲಾಗಿದೆ. ಬೆಂಗಳೂರು ನಗರದ 3 ಕ್ಷೇತ್ರಗಳಲ್ಲಿ ಮತದಾನದ ಪ್ರಮಾಣ ಕಳಪೆಯಾಗಿದೆ. ಕಾಂಗ್ರೆಸ್ ಜೆಡಿಎಸ್ ಮೈತ್ರಿಕೂಟದ 14 ಹಾಗೂ ಬಿಜೆಪಿಯ 13 ಅಭ್ಯರ್ಥಿಗಳು ಸೇರಿದಂತೆ ಒಟ್ಟಾರೆ 241 ಅಭ್ಯರ್ಥಿಗಳ ಭವಿಷ್ಯ ಮತಯಂತ್ರದಲ್ಲಿ ಭದ್ರವಾಗಿದೆ. ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ನಡೆದಿರುವ ಮತ ಚಲಾವಣೆಯ ಶೇಕಡಾವಾರುವನ್ನ ಕೂಡ ನಾವು ನೋಡಬಹುದಾಗಿದೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಕಳೆದ ಬಾರಿ 66% ಮತದಾನವಾಗಿದ್ರೆ ಈ ಬಾರಿ ಅದಕ್ಕಿಂತ ಕಡಿಮೆ 64% ಮತದಾನವಾಗಿದೆ. ಬೆಂಗಳೂರು ಉತ್ತರದಲ್ಲಿ ಕಳೆದ ಬಾರಿ 56% ಮತದಾನವಾಗಿತ್ತು, ಈ ಬಾರಿ 50% ಮತದಾನವಾಗಿದೆ. ಕಳೆದ ಬಾರಿಗಿಂತ ಈ ಬಾರಿ ಮತದಾನದ ಪ್ರಮಾಣ ಹೆಚ್ಚಾಗುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತು, ಆದರೆ ಎಲ್ಲ ಕಡೆಯೂ ಕೂಡ ಕಡಿಮೆ ಪ್ರಮಾಣದಲ್ಲಿ ದಾಖಲಾಗಿರುವಂಥದ್ದು. ಕಳೆದ ಬಾರಿ ಬೆಂಗಳೂರು ಕೇಂದ್ರದಲ್ಲಿ 55% ಮತದಾನವಾಗಿದ್ರೆ ಈ ಬಾರಿ 49% ಮತದಾನವಾಗಿದೆ. ನಿಜವಾಗ್ಲೂ ಕಳಪೆಯಾದಂತಹ ಒಂದು ಮತದಾನವನ್ನ ಬೆಂಗಳೂರಿಗರು ಮಾಡಿದ್ದಾರೆ ಅಂತಾನೆ ಹೇಳಬಹುದಾಗಿದೆ. ಪ್ರತಿ ಬಾರಿಯೂ ಗ್ರಾಮೀಣ ಪ್ರದೇಶಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ನಗರ ಪ್ರದೇಶಗಳಲ್ಲಿ ಬಹಳಷ್ಟು ಕಡಿಮೆ ದಾಖಲಾಗುವಂಥದ್ದು. ಬೆಂಗಳೂರು ದಕ್ಷಿಣದಲ್ಲಂತೂ ಕಳೆದ ಬಾರಿ 76% ಮತದಾನವಾಗಿತ್ತು, ಆದರೆ ಈ ಬಾರಿ 53% ಬಹಳ ಕಳಪೆಯಾದಂತಹ ಒಂದು ಮತದಾನವಾಗಿದೆ. ಬಹಳ ಅಂತರ ಇರುವಂಥದ್ದು. ಈ ಬಾರಿ ಹೆಚ್ಚಿನ ಮತದಾನ ಆಗುತ್ತೆ, ಹೆಚ್ಚಿನ ಅರಿವು ಜನರಲ್ಲಿದೆ ಅನ್ನುವಂತಹ ನಿರೀಕ್ಷೆ ಇತ್ತು. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಕಳೆದ ಬಾರಿ 76% ಮತದಾನವಾಗಿತ್ತು, ಈ ಬಾರಿಯೂ ಕೇವಲ 1% ಅಷ್ಟು ಕಡಿಮೆ ಆಗಿದೆ, ಆದರೂ ಪರವಾಗಿಲ್ಲ, ಒಂದು ಒಳ್ಳೆಯ ಮತದಾನ ಅಲ್ಲಾಗಿದೆ. ಇನ್ನು ಚಿಕ್ಕಬಳ್ಳಾಪುರದಲ್ಲೂ 76% ಮತದಾನ ಕಳೆದ ಬಾರಿಯ ಚುನಾವಣೆಯಲ್ಲಾಗಿತ್ತು, ಈ ಬಾರಿಯೂ ಕೂಡ 76% ಮತದಾನವಾಗಿದೆ. ಕೋಲಾರದಲ್ಲಿ ಕಳೆದ ಬಾರಿ 75% ಮತದಾನವಾಗಿತ್ತು, ಈ ಬಾರಿ 75.9% ಮತದಾನ, ಕೇವಲ ಒಂದಷ್ಟು ಪಾಯಿಂಟ್ಗಳಲ್ಲಿ ವ್ಯತ್ಯಾಸ ಇದೆ. ಉಡುಪಿ ಚಿಕ್ಕಮಗಳೂರಿನಲ್ಲಿ 74% ಮತದಾನ 2014ರಲ್ಲಾಗಿತ್ತು, ಈ ಬಾರಿ 75% ಮತದಾನವಾಗಿದೆ. ಈ ಭಾಗದಲ್ಲಿ ಪ್ರತಿ ಬಾರಿಯೂ ಸ್ವಲ್ಪ ಹೆಚ್ಚಿನ ಮತದಾನ ಆಗುತ್ತೆ. ಇನ್ನು ಹಾಸನದಲ್ಲಿ 73% ಮತದಾನ ಕಳೆದ ಬಾರಿ ಆಗಿತ್ತು, ಈ ಬಾರಿ ಗಣನೀಯವಾದಂಥ ಏರಿಕೆಯನ್ನು ಗಮನಿಸಬಹುದು, 77% ಮತದಾನವಾಗಿದೆ. ದಕ್ಷಿಣ ಕನ್ನಡದಲ್ಲಿ ಕಳೆದ ಬಾರಿ ಎಷ್ಟು ಮತದಾನವಾಗಿತ್ತು, ಈ ಬಾರಿಯೂ ಕೂಡ ಅಷ್ಟೇ, ಅಂದರೆ 77.1% ಮತದಾನ ಆಗಿರುವಂಥದ್ದು. ಇನ್ನು ಚಿತ್ರದುರ್ಗದಲ್ಲಿ ಕಳೆದ ಬಾರಿ 66% ಮತದಾನವಾಗಿತ್ತು, ಈ ಬಾರಿ 70% ಮತದಾನವಾಗಿದೆ. ತುಮಕೂರಿನಲ್ಲಿ ಕಳೆದ ಬಾರಿ 72% ಮತದಾನವಾಗಿತ್ತು, ಈ ಬಾರಿ 77% ಮತದಾನವಾಗಿದೆ. ಅಲ್ಪ ಮಟ್ಟದ ಏರಿಕೆಯನ್ನು ಗಮನಿಸಬಹುದಾಗಿದೆ. ಮಂಡ್ಯದಲ್ಲಿ ಕಳೆದ ಬಾರಿ 77% ಮತದಾನವಾಗಿತ್ತು, ಈ ಬಾರಿ 79% ಮತದಾನವಾಗಿರುವಂಥದ್ದು. ಗ್ರಾಮೀಣ ಭಾಗಗಳಲ್ಲಿ ಸಹಜವಾದಂಥ ಒಂದು ಹೆಚ್ಚಿನ ಪ್ರಮಾಣದ ಮತದಾನವನ್ನು ನೋಡ್ತೀವಿ, ಈ ಬಾರಿಯೂ ಕೂಡ ಅದೇ ರೀತಿಯಾಗಿದೆ. ಇನ್ನು ಮೈಸೂರು ಕೊಡಗು ಭಾಗದಲ್ಲಿ ಕಳೆದ ಬಾರಿ 66% ಮತದಾನವಾಗಿತ್ತು, ಈ ಬಾರಿ 68% ಮತದಾನವಾಗಿದೆ. ಚಾಮರಾಜನಗರದಲ್ಲಿ ಕಳೆದ ಬಾರಿ 72% ಮತದಾನವಾಗಿದ್ರೆ ಈ ಬಾರಿ 73% ಮತದಾನವಾಗಿದೆ. ಇನ್ನು ಬೆಂಗಳೂರು ಗ್ರಾಮಾಂತರದಲ್ಲಿ ಕಳೆದ ಬಾರಿ 66% ಮತದಾನವಾಗಿತ್ತು, ಈ ಬಾರಿ 64% ಮತದಾನವಾಗಿದೆ.